ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಸಂಬಂಧಿಸಿದಂತೆ ಕಾಡಾನೆ ದಾಳಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಅಣ್ಣ ತಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದಾರೆ. ಡಿಸಿ, ಎಸ್ಪಿ, ಚೀಫ್ ಎಲ್ಲರೂ ಬಂದಿದ್ದಾರೆ. ಆದ್ರೆ ಇವತ್ತಿನವರೆಗೂ ಇಲ್ಲಿ ಜನಕ್ಕೆ ಪರಿಹಾರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಎರಡನೇದಾಗಿ ಬಲಿಷ್ಠರೆಲ್ಲ ಹೊರಗಡೆ ಸ್ವಲ್ಪ ಇದ್ದವ್ರು ಏನೋ ಕಷ್ಟ ಇನ್ನು ಇದ್ರೆ ಆಗಲ್ಲ ಅಂತ ಹೊರಗೆ ಹೋಗಿದ್ದಾರೆ. ಏನು ಕೂಲಿ ಕಾರ್ಮಿಕರು ಪೂರಾ ಉಳ್ಕೊಂಡಿದ್ದಾರೆ. ಇಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೇಳೋರೇ ಇಲ್ಲ. ಇವತ್ತೆಲ್ಲ ಒಂದು ಪಂಚಾಯತಿ ಇದ್ರೆ ಪಂಚಾಯತಿ ಏನುಂಟು, ಒಂದು ಮನೆ ಇಲ್ಲ, ಯಾವ ವ್ಯವಸ್ಥೆ ಇಲ್ಲ. ಈ ನೋಡಿದ್ರೆ ಬದುಕೊಂದು ರೋಡ್ ಮಾಡಕ್ ಬರಲ್ಲ, ಪಂಚಾಯತಿಲಿ ದುಡ್ಡಿಲ್ಲ. ಎಲ್ಲ ವಿಚಾರವನ್ನು ರೈತರಿಗೆ ಹೇಗೆ ಬದುಕಬೇಕಂದ್ರೆ ಪ್ರಾಣ ಹೋಗ್ತಾ ಅಂತೇಳಿ ಅಷ್ಟು ಅವರಷ್ಟಿಗೆ ಅವ್ರು ಬಿಟ್ಟು ಹೋಗೋ ಕಾಲ ಬಂದು ಹೋಗಿದೆ. ಇಲ್ಲಿ ಕಾರಣ ಪಾತ್ರ ಮಂಗಾಗ್ ಸಿಗ್ತಾ ಇಲ್ಲ. ಅದು ಏನಾಗುತ್ತಾಗ್ಲಿ ಈ ಮಲ್ನಾಡಿಗೋಸ್ಕರ ನಮ್ಮ ಬದುಕೆ ತ್ಯಾಗ ಆಗ್ಲಿ ಪರವಾಗಿಲ್ಲ, ಹೋಗ್ಲಿ ಬಿಡಿ. ಎಷ್ಟೋ ಜನ ಸಾಯ್ತಾ ಇದಾರೆ, ಆ ಬದುಕಲ್ಲಿ ನಮ್ದೊಂದು ಸಾವಂತ ಅನ್ಕೊಂತೀವಿ. ಆದ್ರೆ ಖಂಡಿತವಾಗ್ಲೂ ಅರಣ್ಯ ಸಚಿವರು ಬರಲೇಬೇಕು. ಸಮಸ್ಯೆ 30 ವರ್ಷದಿಂದ ನಡೀತಾ ಇದೆ. ರಾಷ್ಟ್ರೀಯ ಉದ್ಯಾನವನ ಆದರಿಂದ ಈ ಸಮಸ್ಯೆ ನಡೀತಾ ಇದೆ. ಪ್ರತಿ ಸರಿನೂ ನಮ್ಮ ಯಾರೇ MLA ಇರ್ಲಿ, ಮಂತ್ರಿ ಇರ್ಲಿ, ಹಿಂದೆ ಚಂದ್ರೇಗೌಡರ ಪ್ರೈಮರಿ ಸಬ್ಮಿಷನ್ ಇಟ್ಟಿದ್ದೀವಿ ನಿಮ್ಮ ಹತ್ರ. ಈ ಪ್ರತಿಭಟನೆ ಅರಣ್ಯ ಮಂತ್ರಿಗಳು ಇಲ್ಲಿಗೆ ಬರೋವರೆಗೆ, ಜಿಲ್ಲಾಡಳಿತ ಇಲ್ಲಿಗೆ ಬರೋವರೆಗೆ ನಾವು ಎಲ್ಲಿಂದ ಹೇಳಲ್ಲ. ಅನ್ಲೆಸ್ ಅರಣ್ಯ ಮಂತ್ರಿಗಳು ಬರದೆ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ. ಕಾಡಾನೆ ದಾಳಿಗೆ ಅಣ್ಣ ತಮ್ಮ ಇಬ್ರು ಕೂಡ ಜೀವ ಕಳ್ಕೊಂಡಿದ್ದಾರೆ. ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾಡಳಿತ ಅರಣ್ಯ ಸಚಿವರು ಬರೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ. ಶಾಶ್ವತ ಪರಿಹಾರ ಬೇಕು ನಮಗೆ. ನೀವು ಬರ್ತೀರಿ, ನೋಡ್ತೀರಿ, ಏನೋ ಪರಿಹಾರ ಹೇಳ್ತೀರಿ, ಹೋಗ್ತೀರಿ, ನಮ್ಗೆ ಇದಲ್ಲ. ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಘೋಷಿಸಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ರಸ್ತೆ ತಡೆದು ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಅರಣ್ಯ ಸಚಿವರು ಬರಬೇಕು, ಬಂದು ನಮಗೆ ಶಾಶ್ವತ ಪರಿಹಾರವನ್ನು ಘೋಷಿಸಬೇಕು ಅಂತ ಗ್ರಾಮಸ್ಥರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ.